ಕರ್ನಾಟಕ ಸರ್ಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಫ್ರೀಡಂ ಹಬ್ಬ ಎನ್ನುವ ಇವೆಂಟ್ ಅನ್ನು ಆಯೋಜನೆ ಮಾಡಿದೆ. ಎಲ್ಲ ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ಒಂದು ಹಬ್ಬ ಈ ಫ್ರೀಡಮ್ ಹಬ್ಬ. ಡೈವರ್ಸಿಟಿ ಇದೆಯಲ್ಲ ಕರ್ನಾಟಕ, ಅದು ಇಲ್ಲಿ ಕಾಣುತ್ತೆ. ಒಂದೇ ಜಾಗದಲ್ಲಿ ಕರ್ನಾಟಕ ಏನಂತ ತಿಳ್ಕೊಳ್ಳೋದಿದ್ರೆ ಇಲ್ಲಿ ಬರಲೇಬೇಕು. ಜೈ ಸಂವಿಧಾನ, ಜೈ ಕರ್ನಾಟಕ. 1799ರಲ್ಲಿ ಟಿಪ್ಪುವಿಂದ ಆರಂಭ ಆಗೋ ಹೋರಾಟ ಕೊನೆಗೆ ಸಂವಿಧಾನ ರಚನೆ ಆಗೋವರೆಗೂ ಏನೇನೆಲ್ಲ ಹೋರಾಟಗಳು ನಡೆದಿದೆಯಲ್ವಾ, ಅದೊಂದೊಂದು ಘಟನೆಯನ್ನು ನೀಟಾಗಿ ಫೋಟೋ ಹಾಕಿ ವಿತ್ ವಿವರಣೆ ಹಾಕಿದ್ದಾರೆ. ಬೆಂಗಳೂರು ಪ್ರತಿ ಸಲ ಬಂದರೂ ಸಹಿತ ಈ ಥರ ಹಬ್ಬ ಮಾಡಿಲ್ಲ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ವತಂತ್ರಕ್ಕೆ ಅದರದ್ದೇ ಆದ ಕೊಡುಗೆ ಇದೆ ಅಂತ ನಮಗೂ ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಇದು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಲಿ, ಇದು ಎಲ್ಲ ಪ್ಲ್ಯಾನ್ ಏನಿದೆ ಅಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಫನ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಅವ್ರಿಗೆ ಡಯಾಗ್ರಾಮು, ಆ್ಯಕ್ಟಿವಿಟೀಸು, ಆಟ ಆಡೋದು. ನಮಗೂ ಗೊತ್ತಾಗುತ್ತೆ. ಈಗ ನೋಡಿ, ಎಲ್ಲ ಸ್ಟಾಲ್ಸ್ ನೋಡ್ಬೋದು ನೀವು, ಎಲ್ಲ ಜಿಲ್ಲೆಗಳದ್ದು ಇದೆ. ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಆಯಾ ಜಿಲ್ಲೆ ಸ್ಪೆಷಲ್ ಚಾರ್ಟ್ಸ್ ಕೊಡ್ತಾ ಇದ್ದಾರೆ. ಏನೋ ಖುಷಿ ಇದೆ. ಭಾರತದ ಸ್ವಾತಂತ್ರ್ಯ, ಸಂವಿಧಾನ ಇಂದಿನ ಜನರೇಷನ್ಗೆ ತಿಳಿಬೇಕು ಎನ್ನುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ಎನ್ನುವ ಇವೆಂಟನ್ನು ಆಯೋಜನೆ ಮಾಡಿದೆ. ಇದರಲ್ಲಿ ಒಂದು ವಿಶೇಷ ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಂದ ಒಂದೊಂದು ಸ್ಟಾಲ್ಗಳನ್ನು ಹಾಕಿ ಈ ಸ್ಟಾಲ್ಗಳಲ್ಲಿ ಆಯಾ ಜಿಲ್ಲೆಯ ವಿಶೇಷ ತಿಂಡಿಗಳನ್ನು ಜೊತೆಗೆ ಆಯಾ ಜಿಲ್ಲೆಯ ಹೋರಾಟಗಾರರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗ್ತಿದೆ. ಬನ್ನಿ, ಇಲ್ಲಿ ಬಂದಿರುವಂತಹ ಜನರು ಏನು ಹೇಳ್ತಾರೆ, ಅಲ್ಲಿಯ ತಿಂಡಿ ತಿನಿಸುಗಳು, ಅಲ್ಲಿಯ ಹೋರಾಟಗಾರರ ಬಗ್ಗೆ ತಿಳಿದುವಂಥ ಮಾಹಿತಿಯ ಬಗ್ಗೆ ಅವರಿಂದನೇ ಕೇಳಿ ತಿಳಿಯೋಣ. ತುಂಬ ಚೆನ್ನಾಗಿದೆ ಸರ್. ಒಳ್ಳೆ ಭಾಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಎಲ್ಲ ಸಾರ್ವಜನಿಕರು ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಕೃಷ್ಣ ಬೈರೇಗೌಡರು ಸಚಿವರು ಭಾಳ ಚೆನ್ನಾಗಿ ಫ್ರೀಡಮ್ ಹಬ್ಬವನ್ನು ಬೆಂಗಳೂರಲ್ಲಿ ಭಾಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಹಾಗೂ ಈ ಒಂದು ಹಬ್ಬದಲ್ಲಿ ನಾವೆಲ್ಲ ಸಾರ್ವಜನಿಕರು ಫ್ರೀಡಮ್ ಹಬ್ಬ ಅಂತಂದೇಳಿ ಫ್ರೀಡಮ್ಮಾಗಿ ನಮ್ಮನ್ನು ಇಲ್ಲಿ ಸಂಪೂರ್ಣವಾಗಿ ಇಡೀ ಕರ್ನಾಟಕ ರಾಜ್ಯದ ಚಿತ್ರಣ ಎಲ್ಲ ಜಿಲ್ಲೆಯ ಸ್ಟಾಲ್ಗಳು ಇಲ್ಲಿ ಹಾಕಿರ್ತಕ್ಕಂಥದ್ದು ನೋಡ್ಬೋದು. ಅಲ್ಲಿ ಎಲ್ಲ ರೀತಿಯ ಕಲಾವಿದರು, ಆಮೇಲೆ ಊಟ ಉಪಚಾರ, ಎಲ್ಲ ರೀತಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರ್ತಕ್ಕಂಥ ಒಂದು ಹಬ್ಬ ಈ ಫ್ರೀಡಮ್ ಹಬ್ಬ ಆಗಿದೆ ಅಂತಂದೇಳಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಸರ್. ನಮ್ಮ ಸ್ವಾತಂತ್ರ್ಯತೆ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಎಲ್ಲ ಜಿಲ್ಲೆಗಳಲ್ಲಿ ಏನೇನು ಸ್ವತಂತ್ರತೆ ಕೊಡುಗೆಗಳಿದೆ ಅದನ್ನೆಲ್ಲ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ವಿಧಾನಸೌಧನ ನಾವು ಇಷ್ಟು ಹತ್ತಿರದಿಂದ ನೋಡೋಕ್ಕೆ ಎಲ್ಲರಿಗೂ ಬಿಟ್ಟಿದ್ದಾರಲ್ಲ, ಅದೇ ತುಂಬ ಖುಷಿ ಆಗುತ್ತೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ವತಂತ್ರಕ್ಕೆ ಅದರದ್ದೇ ಆದ ಕೊಡುಗೆ ಇದೆ ಅಂತ ನಮಗೂ ಎಷ್ಟೋ ಜನ ಗೊತ್ತೇ ಇರಲಿಲ್ಲ. ಇಲ್ಲಿ ನೋಡಿದರೆ ನಮಗೆ ಎಲ್ಲ ಅದನ್ನು ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಜಿಲ್ಲೆಗಳು ಸ್ವಾತಂತ್ರ್ಯಕ್ಕೋಸ್ಕರ ಅದರದೇ ಆದ ಕೊಡುಗೆ ಕೊಟ್ಟಿರೋದನ್ನು ನಮಗೆ ತಿಳ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ದಿನ ನಾವು ಒಳಗೆ ಬರಬೇಕಾದ್ರೆ ಪಾಸ್ ಸಿಗ್ತಿರ್ಲಿಲ್ಲ. ಈಗೇನೋ ಸಿಕ್ಕಿದೆ ಅಂದರೆ ಅದು ಅವಕಾಶ ಎಲ್ಲರಿಗೂ. ಅದು ಯಾರು ಸಿಕ್ಕೋರು ಮಿಸ್ ಮಾಡ್ಕೋಬಾರ್ದಂತ. ನಮ್ಮದು ಬಾಗಲಕೋಟೆ ಡಿಸ್ಟ್ರಿಕ್ಟ್. ಅಲ್ಲಿ ನೋಡಿದಾಗ ಫ್ರೀಡಮ್ ಫೈಟರ್ಸ್ ಬಗ್ಗೆ ಏನಿದೆ ಅಲ್ಲ, ಅದು ಎಷ್ಟೋ ಅಂದರೆ ನಮಗೆಲ್ಲ ಗೊತ್ತಿದೆ ಅಂತ ನಾವು ತಿಳ್ಕೊತೀವಿ. ಆದರೆ ನಿಜವಾಗಿಯೂ ಅದು ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದು ಎಲ್ಲ. ಮತ್ತು ತಿಂಡಿ ಅದು ಎಲ್ಲ ಕೊಡ್ತಾಯಿದ್ರು. ಅದು ಎಲ್ಲ ಅಂದರೆ ನಮ್ಮದು ಒಂದು ಡೈವರ್ಸಿಟಿ ಇದೆಯಲ್ಲ ಕರ್ನಾಟಕ, ಅದು ಇಲ್ಲಿ ಕಾಣುತ್ತೆ. ಒಂದೇ ಜಾಗದಲ್ಲಿ ಕರ್ನಾಟಕ ಏನಂತ ತಿಳ್ಕೊಳ್ಳೋದಿದ್ರೆ ಇಲ್ಲಿ ಬರಲೇಬೇಕು. ಇದನ್ನ ಮಿಸ್ ಮಾಡ್ಕೊಳ್ಳೇಬಾರ್ದು. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ನಮ್ಮ ಇಡೀ ಭಾರತನೇ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ. ಇದು ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಲಿ, ಇದು ಎಲ್ಲ ಪ್ಲ್ಯಾನ್ ಏನಿದೆ ಅಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದರಿಂದ ಸರ್ಕಾರದ ಉದ್ದೇಶ, ಸರ್ಕಾರದ ಗುರಿ ಇದೇನಿದೆ ಅಂದರೆ ವಿದ್ಯಾರ್ಥಿಗಳನ್ನು ಮತ್ತಷ್ಟು ಸರ್ಕಾರದ ಸಮೀಪ ಮಾಡಿಸುವುದು, ಆಡಳಿತ ಸಂವಿಧಾನ ಏನನ್ನೋದು, ಇದೆಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಈಗ ಸರ್ಕಾರದ ನೀತಿ ನಿಯಮಗಳು ಕೂಡ ವಿದ್ಯಾರ್ಥಿ ಸೆಂಟ್ರಿಕ್, ಸ್ಟೂಡೆಂಟ್ ಸೆಂಟ್ರಿಕ್ ಆಗ್ತಾ ಇರೋದು ಇದು ಒಂದು ಉದಾಹರಣೆ ಅಂತ ನಾನು ಅನ್ಕೊಡ್ತೀನಿ. ಇದು ವಿದ್ಯಾರ್ಥಿಗಳಲ್ಲಿ ಈಗ ಕೌಶಲ್ಯ ಅನ್ನೋದು ಈಗ ಕಡಿಮೆ ಆಗ್ತಾ ಬಂದಿದೆ ಇದು ಡಿಜಿಟಲ್ ಎರಾದಿಂದಾಗಿ. ಈಗ ಇದರಿಂದ ಪ್ರಬಂಧ ಸ್ಪರ್ಧೆಯಿಂದಾಗಿ ಕೌಶಲ್ಯಯುತವಾಗಿ ಹಾಗೂ ಸಂವೇದನಾಶೀಲವಾಗಿ ವಿದ್ಯಾರ್ಥಿಗಳು ವಿಚಾರ ಮಾಡುವ ಒಂದು ದೇಶದ ಬಗ್ಗೆ ಒಂದು ಉನ್ನತ ಗುರಿಯನ್ನು ಹಾಗೂ ತಮ್ಮ ಜೀವನದಲ್ಲೂ ಒಂದು ಉನ್ನತ ಗುರಿಯನ್ನು ಇಟ್ಟುಕೊಳ್ಳುವ ಮೂಲಕ ಒಂದು ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಡುತ್ತಾರೆ. I think very good. The whole process is very good, and I really like the arrangements that is done here. Especially they have stopped Vidhan Saudha so that they can control the traffic. I think this is followed throughout India. Even in Delhi it is followed. I really appreciate the way the whole thing is managed. बोला भारत माता
ಜೈ ಸಂವಿಧಾನ, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ನಾನು ಇವ್ರ ಥರ ಮಕ್ಕಳು ಥರ ಶಾಲೆಗೆ ಹೋಗ್ತಾ ಇದ್ದೆ. ಆದರೆ ನನಗೆ ಕೂರಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಎಲ್ಲದಕ್ಕೂ ನನ್ನ ಜಾತಿ ಅಡ್ಡ ಬರ್ತಾಯಿತ್ತು. ಶಿಕ್ಷಣ ಪಡೆಯೋಕೆ ಹೋದಾಗಲೂ ನನ್ನ ಜಾತಿ ಅಡ್ಡ ಬರ್ತಿತ್ತು. ಸಮಾನತೆ ಈಗಲೂ ಸಿಕ್ಕಿಲ್ಲ. ಸಮಾನತೆ ನನ್ನ ಹಕ್ಕು. ಯಾರು ಜಾತಿಯಿಂದ ತುಳಿಯಲ್ಪಡಬಾರದು. ಅದಕ್ಕಾಗಿ ನಾನು ಹೋರಾಡಿದ್ದು. ಸಮಾನತೆಗೋಸ್ಕರ ನಾನು ಹೋರಾಡಿದ್ದು. ನನ್ನ ಕನಸು ಇನ್ನೂ ಈಡೇರಿಲ್ಲ. ಪುಸ್ತಕನ ಸುಡೋಕೆ ಬಿಡಬೇಡಿ. ಇದರಿರೋ ಮೌಲ್ಯಗಳನ್ನ ಯಾರೂ ಮರಿಬಾರ್ದು. ನನ್ನ ಹೋರಾಟ ಇನ್ನೂ ಮುಗ್ದಿಲ್ಲ. ಅದೆಲ್ಲ ಈಗ ನಿಮ್ಮ ಕೈಲಿದೆ. ಜೈ ಸಮಾನತೆ, ಜೈ ಸಂವಿಧಾನ, ಜೈ ಕರ್ನಾಟಕ, ಜೈ ಭಾರತ. ನನ್ನನ್ನು ಮಹಾತ್ಮ ಅಂತ ಕರಿತೀರಿ, ಆದರೆ ನಾನು ಮಹಾತ್ಮ ಆಗಿ ಹುಟ್ಟಲಿಲ್ಲ. ನಾನು ನಿಮ್ಮಂತೆಯೇ ಒಬ್ಬ ಮನುಷ್ಯ. ನಾನು ಭಯಪಟ್ಟಿದ್ದೇನೆ, ತಪ್ಪು ಮಾಡಿದ್ದೇನೆ, ತಪ್ಪಿನಿಂದ ಕಲಿತಿದ್ದೇನೆ. ಆದರೆ ಒಂದು ವಿಷಯವನ್ನು ಕಲಿಯಲು ನಾನು ಇಡೀ ಜೀವನ ಪ್ರಯತ್ನಿಸಿದೆ. ಅದೇ ಸತ್ಯ. ಸತ್ಯದಿಂದ ಬಾಳಿ, ಅಹಿಂಸೆ ಮಾರ್ಗವಾಗಿ ಬಾಳಿ. ಸೊ ವಿಧಾನಸೌಧಕ್ಕೆ ಈ ಥರ ಎಂಟ್ರಿ ಸಿಕ್ಕೋದೇ ಒಂಥರ ಖುಷಿ. ಕೆಲವೊಂದು ಕೇಳಿದ್ವಿ ನಾವು, ಈಸೂರಿನ ದುರಂತ ಆಗಿರ್ಬೋದು, ಆ ಥರ ಶಿವಪುರ ಧ್ವಜ ಸತ್ಯಾಗ್ರಹ ಆಗಿರ್ಬೋದು, ಪರ್ಟಿಕ್ಯುಲರಾಗಿ ರಾಣಿ ಹಬ್ಬಕ್ಕಾಗ ದಕ್ಷಿಣ ಕೋಸ್ಟಲ್ ರೀಜನ್ ಆಗಿರ್ಬೋದು, ಅಲ್ಲೆಲ್ಲ ಹಿಂದೆ ಯಾವ ಥರ ಇದ್ದರು ಅಂತ ಗೊತ್ತಿಲ್ಲ. ಸೊ ಅವ್ರನ್ನೆಲ್ಲನೂ ಒಂದೇ ವೇದಿಕೆಯಲ್ಲಿ ತಂದು ಈ ಥರ ಆರ್ಗನೈಸ್ ಮಾಡಿರೋದು ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಈ ಥರ ಫ್ರೀಡಮ್ ಹಬ್ಬ ಅಂತ ಮಾಡ್ತಾ ಇರೋದು ವಿಧಾನಸೌಧದ ಒಳಗಡೆ. ತುಂಬ ಜನ ಒಳಗಡೆನೇ ಬಿಡ್ತಿರ್ಲಿಲ್ಲ ನಮ್ಮ ಪೊಲೀಸವರು. ಸೊ ಈ ಥರ ಒಂದು ಆರ್ಗನೈಸ್ ಮಾಡಿ ಅದು QR ಟಿಕೆಟ್ ಅಂತ ಮಾಡಿ ಒಳಗಡೆ ಬಿಟ್ಟು ಪ್ರತಿಯೊಬ್ಬರೂ ಆ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಆಗಲಿ ಎಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತು ಮಕ್ಕಳು ಕರ್ಕೊಬಂದರೆ ಫ್ರೀ ಅಂತ ಹೇಳಿದ್ರಲ್ಲ, ಮಕ್ಕಳಿಗೂ ಕೂಡ ಫನ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ. ಅವ್ರಿಗೆ ಡಯಾಗ್ರಾಮು ಆ್ಯಕ್ಟಿವಿಟೀಸು ಆಟ ಆಡೋದು, ಆಮೇಲೆ ಅವ್ರಿಗೆ ಪ್ರಬಂಧ ಸ್ಪರ್ಧೆನೂ ಏರ್ಪಾಡು ಮಾಡಿದ್ದಾರೆ. ಅಲ್ಲಿ ಪ್ರಬಂಧ ಬರೆಯೋದಾಗಿರ್ಬೋದು. ಸೊ ಇಂಡಿಪೆಂಡೆನ್ಸ್ ಡೇ ಬಗ್ಗೆ ಏನಿದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದೊಂದು ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ಸ್ಕೂಲು ಕಾಲೇಜಿಂದ ಇಲ್ಲಿ ಮಕ್ಕಳನ್ನ ಕರ್ಕೊಬಂದಿದ್ದಾರೆ. ಅವ್ರಿಗೂ ಕೂಡ ವಿಧಾನಸೌಧ ಹೆಂಗಿದೆ, ಒಳಗಡೆ ಸೆಷನ್ ನಡೆಯೋದು ಯಾವ ಥರ ಅಂತ ಐಡಿಯಾ ಬರುತ್ತೆ. 1799ರಲ್ಲಿ ಟಿಪ್ಪುವಿಂದ ಆರಂಭ ಆಗೋ ಹೋರಾಟ ಕೊನೆಗೆ ಸಂವಿಧಾನ ರಚನೆ ಆಗೋವರೆಗೂ ಏನೇನೆಲ್ಲ ಹೋರಾಟಗಳು ನಡೆದಿದೆಯಲ್ವ, ಅದೊಂದೊಂದು ಘಟನೆನೂ ನೀಟಾಗಿ ಫೋಟೋಸ್ ಹಾಕಿ ವಿತ್ ವಿವರಣೆ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಯಾರಿಗೂ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡೋಕ್ಕೆ ಏನೇನು ಕಷ್ಟಪಟ್ಟಿದ್ರು ಅಂತ. ಅದನ್ನೆಲ್ಲ ಫಲಕ ಹಾಕಿ ಇನ್ಫಾರ್ಮೇಷನ್ ನಮಗೆ ತಿಳಿಸೋ ಥರ ಹೇಳಿದ್ದಾರೆ. ಓದಕ್ಕೆ ಬರಲಿಲ್ಲವ್ರಿಗೂ ವಾಯ್ಸ್ ಕೇಳೋ ಥರ ವಾಯ್ಸ್ ಎಲ್ಲ ಬರ್ತಾ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿರೋದು, ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅನ್ನೋದು ತುಂಬ ವಿಶೇಷ. ಹಿಂಗೆ ಮಾಡ್ತಾನೆ ಇರಲಿ, ನಾವು ಬರ್ತಾನೆ ಇರೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೊಂದು ಅಪರೂಪದ ಕಾರ್ಯಕ್ರಮ. ಹಿಂದೆ ಯಾವತ್ತೂ ನಾವು ಈ ಥರ ಕಾರ್ಯಕ್ರಮ ನೋಡಿಲ್ಲ. ಯಾಕಂತಂದರೆ ನಾನು ಸುಮಾರು 25-30 ವರ್ಷದಿಂದ ನನಗೆ ಬೆಂಗಳೂರಿಗೆ ಗೊತ್ತು. ಬೆಂಗಳೂರು ಪ್ರತಿ ಸಲ ಬಂದರೂ ಸಹಿತ ಈ ಥರ ಹಬ್ಬ ಮಾಡಿಲ್ಲ. ಇದೊಂಥರ ರಾಷ್ಟ್ರೀಯ ಹಬ್ಬ. ಮಕ್ಕಳಿಗೆ ನಾವು ಸ್ವಾತಂತ್ರ್ಯ ಹೋರಾಟಗಾರರು, ನಮಗೆಲ್ಲ ಅದರ ಅನುಭವ ಇದೆ. ಈಗಿನ ಪೀಳಿಗೆಗೆ ಸ್ವಾತಂತ್ರ್ಯ ಅನ್ನೋದು ಏನೂ ಗೊತ್ತಿಲ್ಲ. ಸ್ವಾತಂತ್ರ್ಯ ಅಂದರೆ ಬರೀ ಮೊಬೈಲ್ ಸ್ವಾತಂತ್ರ್ಯ ಆಗಿದೆ ಇವತ್ತು. ಮೊಬೈಲ್ ನೋಡಿಬಿಟ್ಟು ಬೇರೆ ಕೆಲಸ ಇಲ್ಲ. ಇವತ್ತಿನ ಆವಾಗಿನ ಸ್ವಾತಂತ್ರ್ಯ ಹೆಂಗಿರುತ್ತೆ ಅಂದರೆ ಹಿರಿಯರು ಹೇಳಿದ್ದನ್ನು ಮಕ್ಕಳು ಕೇಳ್ತಿದ್ರು. ಇವತ್ತು ಆ ಪೀಳಿಗೆ ಇಲ್ಲ. ಸ್ವಾತಂತ್ರ್ಯ ಅಂದರೆ ಇದೊಂದು ಪರಿಚಯ ಮಾಡುವಂಥ ಹಬ್ಬ. ವಿಧಾನಸೌಧ ಅಂದರೆ ಏನೂ ಗೊತ್ತಿಲ್ಲ ಮಕ್ಕಳಿಗೆ. ರಾಜಕಾರಣ ಅಂದರೆ ಏನೂ ಗೊತ್ತಿಲ್ಲ ಮಕ್ಕಳಿಗೆ. ಇವತ್ತು ಬರೀ ಮೊಬೈಲ್ ಆಗಿದೆ. ಇದು ರಾಷ್ಟ್ರೀಯ ಹಬ್ಬ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಮಕ್ಕಳಿಗೆ ಎಷ್ಟು ಜಿಲ್ಲೆ ಅಂತ ಅನ್ನೋದು ಗೊತ್ತಿಲ್ಲ. ಯಾವ ಜಿಲ್ಲೆಯಲ್ಲಿ ಏನು ಸೋಸಿದೆ ಅನ್ನೋದು ಗೊತ್ತಿಲ್ಲ. ಈ ಹಬ್ಬ ಮಾಡೋದ್ರಿಂದ ಎಲ್ಲ ಜಿಲ್ಲೆಯಿಂದ ಜನರ ಸಂಸ್ಕೃತಿ, ಊಟ, ಉಪಚಾರ ಏನದು ಎಲ್ಲ ಮಾಹಿತಿ ಸಿಗುತ್ತೆ. ಹೀಗಾಗಿ ಒಳ್ಳೆಯ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೆ. ಎಲ್ರಿಗೂ ಹೊಸ ಒಂದು ಅನುಭವ. ಪ್ರತಿ ವರ್ಷವೂ ಇದೇ ಥರ ಮಾಡಿದ್ರೆ ಇನ್ನೂ ಸ್ವಾತಂತ್ರ್ಯದ ಇದ್ರ ಬಗ್ಗೆ, ಆಮೇಲೆ ಒಳಗಡೆ ಸದನ ನೋಡುವ ಒಂದು ಅವಕಾಶ ಸಿಕ್ಕಿರೋದು ಎಲ್ರಿಗೂ ಒಂದು ಖುಷಿ ವಿಚಾರ. ಮಕ್ಕಳಿಗೂ ಭಾಳ ಖುಷಿಯಾಗಿದೆ, ಎಲ್ಲ ಫ್ಯಾಮಿಲಿಗಳಿಗೂ ಖುಷಿಯಾಗಿದೆ. ಇದು ಸ್ಪೆಷಲ್ ತಿಂಡಿಗಳನ್ನ ಇಟ್ಟಿದ್ದಾರೆ. ಮತ್ತು ಅಲ್ಲಿದ ಇತಿಹಾಸ, ಸ್ವಾತಂತ್ರ್ಯ ಇತಿಹಾಸ ಒಂದು ಇದಿದೆಯಲ್ಲ, ಅದು ನಮಗೆ ಪ್ರೌಡ್ ಅನಿಸುತ್ತೆ. ಅಲ್ಲಿ ಪ್ರತಿ ಡಿಸ್ಟಿಕ್ ಅವರಿಗೂ ಸಹಿತ ಮತ್ತು ಬೇರೆ ಡಿಸ್ಟಿಕ್ಕಲ್ಲಿ ನಡೆದಂಥ ಹೋರಾಟಗಾರರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಒಂದು ಹೊಸ ಅನುಭವ. ಚೆನ್ನಾಗಿದೆ. ಯಾವಾಗಲೂ ಆರ್ಡಿನರಿ ಜನ, ನಾರ್ಮಲ್ ಪೀಪಲ್ಲು ವಿಧಾನಸೌಧ ನೋಡೋದಾಗಲಿ ಅಥವಾ ವಿಧಾನಸಭಾ ಆಗಲಿ ವಿಧಾನ ಪರಿಷತ್ ಆಗಲಿ ಯಾವತ್ತೂ ನೋಡೋಕ್ಕಾಗಲ್ಲ. ಅವ್ರಿಗೆ ಅಲೋ ಇರೋಲ್ಲ. ಏನೋ ಒಂದು ಸ್ವತಂತ್ರ ದಿನಾಚರಣೆ, 80ನೇ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಈ ಥರ ಒಂದು ಅಲೋ ಮಾಡಿದ್ದು ಎಲ್ಲರಿಗೆ ನೋಡಿ ಖುಷಿ ಪಡೋಂಥ ಒಂದು ಹೆಮ್ಮೆ ಪಡೋಂಥ ಒಂದು ವಿಚಾರ. ಈ ಥರ ಮಾಡೋದ್ರಿಂದ ಏನಂದರೆ ಅವರು ಮಕ್ಕಳಿಗೆ ಪುಸ್ತಕದಲ್ಲಿ ಓದಿ ತಿಳ್ಕೊಳೋದಕ್ಕಿಂತ ಇಲ್ಲಿ ರಿಯಲ್ ಫ್ಯಾಕ್ಟ್ ನೋಡಿ ಅರ್ಥ ಮಾಡ್ಕೊಂಡ್ರೆ ಬೇಗ ಅರ್ಥ ಮಾಡ್ಕೊತಾರೆ. ಈ ಥರ ಮಾಡಿದ ಒಂದು ಒಳ್ಳೆಯ ಒಂದು ಇನಿಷಿಯೇಟಿವ್. ನಾವು ಟಿ ವಿಯಲ್ಲಿ ನೋಡ್ತೀವಿ, ಅದು ಜಸ್ಟ್ ಒಂದು ಅಷ್ಟು ಇಂಪ್ಯಾಕ್ಟ್ ಇರೋಲ್ಲ. ನಾವು ಯಾವಾಗ ಈ ಥರ ರಿಯಲಾಗಿ ನೋಡ್ತೀವಿ. ಸೊ ವಿಧಾನ ಸ್ಪೀಕರ್ ಬಲಭಾಗದಲ್ಲಿ ಆಡಳಿತ ಸರ್ಕಾರ, ಎಡಭಾಗದಲ್ಲಿ ವಿರೋಧ ಪಕ್ಷ ಅಂತ ಇರುತ್ತೆ. ಆದರೆ ಅದನ್ನು ಕಣ್ಣಾರೆ ನೋಡಿದಾಗ ಖುಷಿ ಅನಿಸುತ್ತೆ. ಏನು ಈ ಒಂದು 80ನೇ ಸ್ವಾತಂತ್ರ್ಯ ದಿನಾಚರಣೆ ದಿನ ನಮ್ಮ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ತುಂಬ ವಿಜೃಂಭಣೆಯಾಗಿ ಸಾರ್ವಜನಿಕರಿಗೆ ಅನುಕೂಲವಾಗೋ ರೀತಿಯಲ್ಲಿ ಎಲ್ಲ ರೀತಿಯಲ್ಲೂ
ತುಂಬ ಸುವ್ಯವಸ್ಥಿತವಾಗಿ ಅನುಕೂಲ ಮಾಡಿದ್ದಾರೆ. ಇದೇ ರೀತಿಯಾಗಿ ಪ್ರತಿ ವರ್ಷವೂ ವ್ಯವಸ್ಥೆ ಮಾಡಿದರೆ ನಮ್ಮ ಎಲ್ಲ ಸಾರ್ವಜನಿಕರು ಕಣ್ತುಂಬಿಕೊಂಡು ಈ ಒಂದು ಸ್ವಾತಂತ್ರ್ಯ ಹಬ್ಬವನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಇದೇ ರೀತಿ ಹಿಂಗೆ ಮುಂದುವರಿಲ್ಲ ಅಂತ ಹೇಳ್ಬಿಟ್ಟು ಬಯಸ್ತೀನಿ. ಯಾವ್ದು ಇಷ್ಟ ಆಯಿತು ಐಟಮ್? ನಮ್ಮದು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸ್ವೀಟ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. तो अच्छा लग रहा है यहाँ पे फ्रीडम हेबा में आके. इट्स रियली नाइस एक्सपीरियंस और विधान सौधा देखने को मिला है. इट इज़ अ रियली गुड एक्सपीरियंस एंड कर्नाटका का जो कल्चर देखने को मिला है, वी आर वेरी हैप्पी विद दैट एंड वी आर रियली न्यू टू कर्नाटका बट वी रियली एंजॉइंग द वाइब्स हियर एंड कर्नाटका कल्चर. सो या इट्स ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಕ್ಕಳಿಗೆ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ, ಸಂವಿಧಾನದ ಬಗ್ಗೆ ತಿಳಿಬೇಕು ಅನ್ನುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಈ ಒಂದು ಫ್ರೀಡಮ್ ಹಬ್ಬವನ್ನು ಆಯೋಜನೆ ಮಾಡಿರುವಂಥದ್ದು. ಬನ್ನಿ, ಇಲ್ಲಿ ಬಂದಿರುವಂತಹ ಸ್ಕೂಲ್ ಮಕ್ಕಳನ್ನ ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವರಿಂದನೇ ಮಾತಾಡ್ತೀನಿ. ಅಂದರೆ ಇವಾಗ ನಮ್ಮ ಭಾರತದಲ್ಲಿ ಏನೇನಿದೆ ಅದನ್ನೆಲ್ಲ ನೋಡಿದ್ವಿ. ಮತ್ತು ಲೈಕ್ ಚಿಕ್ಕ ಮಕ್ಕಳಿಗೆಲ್ಲ ಆರ್ಟ್ ಕ್ರಾಫ್ಟ್ಸು ಮತ್ತು ಅಂದರೆ ಮಾಮೂಲಿ ಡೈಲಿ ಯೂಸ್ಗೆಲ್ಲ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕಾಂಪಿಟೇಷನ್ಸ್ ಇತ್ತು. ಎಲ್ಲರೂ ಬಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಅವ್ರಿಗೆ ಗಿಫ್ಟ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ಪಾರ್ಟಿಸಿಪೇಟ್ ಮಾಡಿದೆ ಅಂತ ಸರ್ಟಿಫಿಕೇಟ್ ಎಲ್ಲ ಕೊಟ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ರು. ಇವತ್ತು ಇಂಡಿಪೆಂಡೆನ್ಸ್ ಡೇ. ಏನು ವಿಶೇಷ ಏನು? ಇಂಡಿಪೆಂಡೆನ್ಸ್ ಡೇ ಫ್ರೀಡಮ್ ಸಿಕ್ಕಿರೋದು ನಮ್ಮ ದೇಶಕ್ಕೆ. ಏನೇನು ನೋಡಿದ್ರಿ ಇಲ್ಲಿ ಬಂದು? ರೆಡ್ ಫೋರ್ಟ್ ನೋಡಿದ್ವಿ, ಗಾಂಧೀಜಿ ಸ್ಟ್ಯಾಚು ನೋಡಿದ್ವಿ. ಇಲ್ಲಿ ವಿಧಾನಸೌಧನ ಇಷ್ಟು ಹತ್ತಿರದಿಂದ ನೋಡಿದ್ವಿ. ಅಲ್ಲ, ಇದು ಈ ಮುಂಚೆ ನೀವೆಲ್ಲ ಹೊರಗಡೆಯಿಂದ ವಿಧಾನಸೌಧ ನೋಡ್ತಿದ್ರಿ, ಫಸ್ಟ್ ಟೈಮ್ ಒಳಗೆ ಬಂದಿದ್ದೀರಾ, ಏನು ಅನಿಸುತ್ತೆ? ಖುಷಿಯಾಗುತ್ತೆ. ನಮಗೂ ಅಷ್ಟೇ ಖುಷಿಯಾಗುತ್ತೆ. ಮತ್ತು ಇಷ್ಟು ಚೆನ್ನಾಗೈತಲ್ಲ ಅಂತ ಹೆಮ್ಮೆ ಆಗುತ್ತೆ. ಎಲ್ಲ ಚೆನ್ನಾಗಿತ್ತು. ನಮಗೆ ಒಂದೊಂದು ಊರಿಗೆ ಯಾರೂ ಹೋಗಿರಲ್ಲ, ಅಂಥ ಊರಲ್ಲೂ ಯಾವ್ಯಾವ ಫ್ರೀಡಮ್ ಫೈಟರ್ಸು ಹೇಗೆ ಹೋರಾಟ ಮಾಡಿದ್ರು ಅಂತೆಲ್ಲ ಅಲ್ಲಿತ್ತು. ಆ ಲೆಟರ್ಗಳಲ್ಲೆಲ್ಲ ಓದಿದಾಗ ಒಬ್ಬೊಬ್ರು ಹೇಗೆ ಅವರ ಫ್ರೀಡಮ್ ಸ್ಟ್ರಗಲ್ ಇದು ಮಾಡಿದ್ರು ಅಂತೆಲ್ಲ ಇತ್ತು. ಎಲ್ಲ ತಿಳ್ಕೊಂಡು, ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ಖುಷಿ ಆಯಿತು. ಅದರಲ್ಲಿ ಸುಮಾರು ಫ್ರೀಡಮ್ ಫೈಟರ್ಸ್ ಪಿಕ್ಚರ್ಸ್ ಹಾಕಿದ್ರು, ನಂಗೆ ಇಷ್ಟ ಆಯಿತು. ಅದು ಯಾರ್ದು ಇಷ್ಟ ಆಯಿತು? ಅದು ಮಹಾತ್ಮ ಗಾಂಧೀಜಿ ಬಂದು ಹಾಕಿಟ್ಟಿದ್ರು, ಅದು ಇಷ್ಟ ಆಯಿತು. ಮೈ ನೇಮ್ ಇಸ್ ಸಮೃದ್ಧಿ, ಸ್ಟೇರಿಂಗ್ ಇನ್ UKG. ವಿಧಾನಸೌಧಕ್ಕೆ ಬಂದಿದ್ಯಾ? ಯಾವತ್ತಾದ್ರೂ ಬಂದಿದ್ಯಾ ಇಲ್ಲಿಗೆ? ಇಲ್ಲ, ಫಸ್ಟ್ ಟೈಮ್ ಬಂದಿರೋದು. ಏನು ಅನ್ಸುತ್ತೆ? ಕೃಷ್ಣ ಬೈರೇಗೌಡ ಸರ್ಗೆ ಥ್ಯಾಂಕ್ಸ್ ಹೇಳು. ಕೃಷ್ಣ ಬೈರೇಗೌಡ ಸರ್ಗೆ ಥ್ಯಾಂಕ್ಸ್ ಹೇಳು. ಜನರಿಗೆ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ, ಮಕ್ಕಳಿಗೂ ಕೂಡ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಇದರಿಂದ ಯಾವ ಥರ ಸ್ವಾತಂತ್ರ್ಯ ಹೋರಾಟಗಾರರು ಯಾವ ಥರ ಇದು ಮಾಡಿದ್ರು ಏನಂತ ಹೇಳ್ಬಿಟ್ಟು ಎಲ್ಲನೂ ಗೊತ್ತಾಗುತ್ತೆ. ಒಳಗಡೆ ಬಂದಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದು. ಬಟ್ ಇವರೆಲ್ಲ ತುಂಬ ಚೆನ್ನಾಗಿ ಸೆಕ್ಯೂರಿಟಿ ಗಾರ್ಡು ಎಲ್ಲನೂ ಪ್ರತಿಯೊಬ್ಬರು ಪೊಲೀಸಿಂದ ಹಿಡ್ಕೊಂಡು ಫುಲ್ ಗೇಟಿಂದ ಎಂಟ್ರಿ ಗೇಟಿಂದ ಎಕ್ಸಿಟ್ ಗೇಟ್ವರೆಗೂ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ. ಅದೆಲ್ಲ ಡೀಟೇಲ್ಸ್ ತೊಗೊಂಡು ಬಂದೆ. ತುಂಬ ಖುಷಿಯಾಯಿತು. ಮಕ್ಕಳಂತೂ ತುಂಬ ಖುಷಿಯಾಗಿದ್ದಾರೆ. ಅವ್ರಿಗೋಸ್ಕರನೇ ಬಂದಿದ್ದು. ಹೌದು, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅದೆಲ್ಲ ನೋಡಿದರು, ಮಕ್ಕಳು ಕೂಡ ಎಂಜಾಯ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಫ್ರೀಡಮ್ ಹಬ್ಬ ಆರ್ಗನೈಸ್ ಮಾಡಿದ್ದಕ್ಕೆ ಕರ್ನಾಟಕ ಸರ್ಕಾರಕ್ಕೆ. मेरे वतन के लोगों जरा आंख में भर लो पानी, जो शहीद हुए हैं उनकी जरा याद करो कुर्बानी. ए मेरे वतन के लोगों जरा आंख में भर लो पानी, जो शहीद हुए हैं उनकी जरा याद करो कुर्बानी. ಇಂಡಿಪೆಂಡೆನ್ಸ್ ಡೇ ಇದು ಸ್ಪೆಷಲ್ ಹಬ್ಬ ಅಂತ ಹೇಳ್ಬೋದು. ಬಟ್ ಎಲ್ಲ ತಿಂಡಿ ತಿನಿಸು ಎಲ್ಲ ಡಿಸ್ಟಿಕ್ಕಿಂದ ವೆರೈಟಿ ಇದೆ. ಆ ಭಾಷೆ ಇರ್ಬೋದು ಎಲ್ಲನೂ ಹಾಕಿದ್ರು. ಬಟ್ ಕೆಲವೊಂದು ಕಡೆ ಅಲ್ಲ, ಕೆಲವು ನಮ್ಮ ಉತ್ತರ ಕನ್ನಡ ಭಾಷೆ, ನಾವು ಉತ್ತರ ಕನ್ನಡದವ್ರೆ. ಬಟ್ ಉತ್ತರ ಕನ್ನಡ ನಮ್ಮ ಭಾಷೆ ನೋಡ್ಕೊಂಡು ಉತ್ತರ ಕನ್ನಡ ಅಂತಾರೆ. ಬಟ್ ಕೆಲವು ಜನಕ್ಕೆ ಗೊತ್ತಿಲ್ಲ. ಬಟ್ ಇಲ್ಲಿ ಒಂದರಿಂದ ಒಂದು ಎಲ್ಲನೂ ಪರಿಚಯ ಆಗಿದೆ, ಚೆನ್ನಾಗೈತೆ. ನಾನು ಇವಾಗ ಶಿವಮೊಗ್ಗ ಜಿಲ್ಲೆ ಪತ್ರೋಡೆ ತಿಂತಾಯಿದ್ದೀನಿ. ಇದು ಕೆಸುವಿನ ಎಲೆನಲ್ಲಿ ಮಾಡೋದು. ಇದು ಸ್ಟೀಮ್ ಮಾಡಿ ಕೆಸುವಿನ ಎಲೆಗೆ ಹಿಟ್ಟು ಹಾಕ್ಬಿಟ್ಟು ಇಡ್ಲಿ ಪಾತ್ರೆನಲ್ಲಿ ಸ್ಟೀಮ್ ಮಾಡ್ತಾರೆ. ಸೊ ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ತುಂಬ ಚೆನ್ನಾಗಿದೆ. ಯಾವತ್ತೂ ಈ ಥರ ನಮಗೆ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಸೊ ಅಸೆಂಬ್ಲಿ ಒಳಗಡೆ ಹೋಗಿ ಹೊರಗಡೆನೂ ಅಷ್ಟೇ ಸ್ಟಾಲ್ಸು ಮತ್ತು ಇಡೀ ಪೊಲೀಸ್ ಸಂಬಂಧಿ ಆಗಿರ್ಬೋದು ಎಲ್ಲರೂ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ರು, ಗೈಡ್ ಮಾಡಿದ್ರು ಈ ಥರ ಹೋಗಿ ಅಂತ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರು. ಫಸ್ಟ್ ಆಫ್ ಆಲ್ KBG ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಆ್ಯಕ್ಚುಲಿ ನಮ್ಮದು ಫೆಸ್ಟಿವಲ್ ಎಲ್ಲರೂ ಊರುಗಳಿಗೆ ಹೋಗೋದು, ಎಲ್ಲ ವೆಕೇಷನ್ ಮಾಡೋಕ್ಕೆ ಹೋಗೋದು ಮಾಡ್ತಾಯಿದ್ದಾರೆ. ಈ ಥರ ಒಂದು ಹಬ್ಬ ಮಾಡಿದಾಗ ನಮಗೂ ಗೊತ್ತಾಗುತ್ತೆ. ಈಗ ನೋಡಿ, ಎಲ್ಲ ಸ್ಟಾಲ್ಸ್ ನೋಡ್ಬೋದು ನೀವು, ಎಲ್ಲ ಜಿಲ್ಲೆಗಳದ್ದು ಇದೆ. ಫ್ರೀಡಮ್ ಫೈಟರ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ, ಆಯಾ ಜಿಲ್ಲೆ ಸ್ಪೆಷಲ್ ಚಾರ್ಟ್ಸ್ ಕೊಡ್ತಾ ಇದ್ದಾರೆ. ಏನೋ ಖುಷಿ ಇದೆ. ನಮ್ಮ ಉತ್ತರ ಕನ್ನಡದ್ದು ಕಡುಬು ಇಷ್ಟ ಆಯಿತು. ಎಲ್ಲದೂ ಇಷ್ಟ ಆಯಿತು, ಚೆನ್ನಾಗಿದೆ. ಏನು ಅನಿಸುತ್ತೆ ಈ ಫೆಸ್ಟಿವಲ್? ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಕ್ಕಳ ಜೊತೆಗೆ ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.